ನಮಸ್ಕಾರ, ನಾನು ನಿಮ್ಮ ಮಹೇಶ್ ಎಂ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನ್ಯೂಸ್ ಪೇಪರ್ ಓದ್ತಾ ಇರಬೇಕಾದ್ರೆ ಒಂದು ಆರ್ಟಿಕಲ್ಲು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದು ಏನಂದರೆ, ದುಡುಕಬೇಡ ಮನುಜ. ಸಾಮಾನ್ಯವಾಗಿ ಎಲ್ಲರೂ ತಪ್ಪು ಮಾಡ್ತಾರೆ, ತಪ್ಪಿಗೆ ಒಂದು ಶಿಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಇದು ಶಿಕ್ಷೆ ಯಾವ ರೀತಿ ಅಂತಂದರೆ, ಒಂದು ಪ್ರಕೃತಿಯ ನಿಯಮ ಇದ್ದ ಹಾಗೆ. ಅಂದರೆ ಏನಪ್ಪ ಅಂದರೆ, ಮೇಲ್ಗಡೆ ನಾವು ಬಿಟ್ಟ ನೀರು ಹೇಗೆ ಕೆಳಗಡೆ ಹರಿಯುತ್ತೋ ಅದೇ ರೀತಿಯಲ್ಲಿ ಯಾವುದೇ ಮನುಷ್ಯ ತಪ್ಪು ಮಾಡಿದ್ರೆ ಆತನಿಗೆ ಶಿಕ್ಷೆ ಇದ್ದೇ ಇರುತ್ತೆ. ಕೆಲವ್ರು ಅಂತಾರೆ, ಇಲ್ಲ ರೀ, ನಾವು ಶಿಕ್ಷೆ ಮಾಡಿದ್ರೂ, ನಾವು ತಪ್ಪು ಮಾಡಿದ್ರೂ ಬಚಾವಾಗ್ತೀವಿ, ನಾವು ಕೋರ್ಟಲ್ಲಿ ದುಡ್ಡು ಕೊಡ್ತೀವಿ, ಇಲ್ಲ ಇನ್ಫ್ಲೂಯೆನ್ಸ್ ಮಾಡ್ತೀವಿ, ಈ ಥರ ಎಲ್ಲ ನಾವು ತಪ್ಪಿಸ್ಕೋತೀವಿ ಅಂತ ಹೇಳ್ಬೋದು. ಆದರೆ ದೇವಲೋಕದಲ್ಲಿ, ಅಂದರೆ ನಮ್ಮ ದೇವರ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಯೋಚನೆ ಮಾಡೋದಾದರೆ, ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ನಾವು ನಂಬಿದ್ದೀವಿ. ಹಾಗಾಗಿ ನಾವು ಮಾಡೋವಂಥ ತಪ್ಪು ದೇವ್ರಿಗೆ ಗೊತ್ತಾಗೇ ಆಗುತ್ತೆ. ಹಾಗಾಗಿ ತಪ್ಪಿಗೆ ತಕ್ಕ ಶಿಕ್ಷೆ ಇದ್ದೇ ಇರುತ್ತೆ. ಇದಕ್ಕೆ ನಮ್ಮ ಪುರಾಣದಲ್ಲಿ ಒಂದು ಎಕ್ಸಾಂಪಲ್ ಇದೆ. ಅದೇನು ಅಂತಂದರೆ, ರಾವಣ ತುಂಬ ದೈವಭಕ್ತ, ಆತನೂ ಕೂಡ ಒಂದು ಶಕ್ತಿಶಾಲಿಯಾದ ರಾಜ. ಆತ ಮಾಡಿದಂತಹ ಒಂದು ತಪ್ಪಿನಿಂದ ರಾಮನ ಜೊತೆ, ಶ್ರೀರಾಮಚಂದ್ರನ ಜೊತೆ ಯುದ್ಧ ಮಾಡುವಂತಹ ಸಂದರ್ಭ ಬರುತ್ತೆ. ಮೊದಲನೇ ಸಾರಿ ರಾವಣ ಯುದ್ಧಕ್ಕೆ ಬಂದಾಗ ಆತನ ಸೈನ್ಯದಲ್ಲಿರುವಂತಹ ಎಲ್ಲ ಮಹಾನ್ ವ್ಯಕ್ತಿಗಳು ಯುದ್ಧ ಮಾಡಿ ಮೊದಲನೇ ಸಾರಿ ರಾವಣ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಕಪಿಸೇನ, ಅಂದರೆ ವಾನರ ಸೈನ್ಯ, ಎಲ್ಲರಿಂತಹ ಕೋತಿಗಳ ಸೈನ್ಯನ ನಾಶ ಮಾಡ್ತಾನೆ, ಎಕ್ಸೆಪ್ಟ್ ಹನುಮಂತ ಅವ್ರನ್ನ ಬಿಟ್ಟು. ಅಷ್ಟೇ ಯಾಕೆ, ಲಕ್ಷ್ಮಣನನ್ನು ಕೂಡ ಹೊಡೆದು ಬೀಳಿಸಿರ್ತಾನೆ. ಅಂಥ ಸಂದರ್ಭದಲ್ಲಿ ರಾವಣನ ಜೊತೆ ಯುದ್ಧ ಮಾಡೋಂಥ ರಾಮ ಬಂದು ರಾವಣನ ಧ್ವಜ, ರಥ, ಕುದುರೆ, ಸಾರಥಿ, ಕಿರೀಟ ಮತ್ತು ಧನುರ್ಬಾಣಗಳನ್ನೆಲ್ಲ ಭಗ್ನಗೊಳಿಸಿ ಕೊನೆಗೆ ರಾವಣನನ್ನು ಕೂಡ ಕೊಂದಾಕ್ತಾನೆ. ಆಗ ಶ್ರೀರಾಮಚಂದ್ರ ಬಂದು ರಾವಣನಿಗೆ ಒಂದು ಮಾತು ಹೇಳ್ತಾನೆ, ಹೇ ರಾವಣ, ನೀನು ಇಂದಿರನ ಹತ್ತಿರ ಯಮಧರ್ಮ, ಸೂರ್ಯ, ಬ್ರಹ್ಮದೇವರು, ಅಗ್ನಿ, ರುದ್ರದೇವರು ಹೀಗೆ ಯಾರ ಹತ್ತಿರ ಹೋದರೂ ಅಥವಾ ಈ ಲೋಕದ 10 ದಿಕ್ಕುಗಳಿಗೆ ಹೋದರೂ ಅಪರಾಧಿಯಾದ ನೀನು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಯುದ್ಧದ ಸಂದರ್ಭದಲ್ಲಿ ರಾಮ ಬಂದು ರಾವಣನಿಗೆ ಹೇಳ್ತಾನೆ. ಇದರ ಅರ್ಥ ಈಗ ನಾವು ನಮಗೆ ಅರ್ಥ ಮಾಡ್ಕೋಬೇಕು ಏನು ಅಂತಂದರೆ, ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಹಾಗೇ ಆಗುತ್ತೆ. ಅದು ಎಂಥ ನಾವು ಪರಾಕ್ರಮಿಗಳಾದರೂ ಸರಿಯೇ, ಆದರೆ ಅದು ಶಿಕ್ಷೆ 1 ದಿನ ಅಥವಾ 2 ದಿನ ತಡವಾಗ್ಬೋದು. ಆ 1-2 ದಿನ ಅನ್ನೋದು ನಮ್ಮ ಹೇಳಿಕೆ ಪ್ರಕಾರ, ಅಂದರೆ ದೇವರ ನಿರ್ಧಾರದಲ್ಲಿ ಈ ಜನ್ಮದಲ್ಲಿ ಇಲ್ಲ ಅಂದರೆ ಮೊದಲು ಜನ್ಮದಲ್ಲಾದರೂ ಶಿಕ್ಷೆ ಆಗಬಹುದು. ಆದ್ದರಿಂದ ನಾವು ಹೇಳೋದೇನು ಅಂತಂದರೆ, 4 ಜನದ ಪ್ರಮುಖವಾಗಿ ವರ್ಗಗಳನ್ನ ನಾವಿರ್ತೀವಿ: ಬಾಲಕರು, ಯುವಕರು, ಹಿರಿಯರು ಮತ್ತು ವಯಸ್ಕರು. ಈ ಹಿರಿಯರು ಬಂದು, ಅಂದರೆ ತುಂಬ ವಯಸ್ಸಾದವರು ಅಂತವರು ಏನು ಮಾಡಬೇಕು ಅಂದರೆ, ಚಿಕ್ಕವ್ರಿಗೆ ಅಥವಾ ಮಕ್ಕಳಿಗೆಲ್ಲ ಮೊದಲಿಂದ ಹೇಳ್ತಾ ಬರಬೇಕು, ನೋಡಿ ನೀವು ಯಾವ ರೀತಿಯ ಕರ್ಮ ಅಂದರೆ ಏನು, ಕೆಲಸ, ನೀವು ಯಾವ ರೀತಿಯ ಕೆಲಸ ಮಾಡ್ತೀರಾ ಅದೇ ರೀತಿಯ ಪ್ರತಿಫಲ ನಿಮಗೆ ಸಿಗುತ್ತೆ. ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ, ಅದೇ ರೀತಿ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ ಸಿಗುತ್ತೆ. ಅದರಿಂದ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ ಅಂತ ಹಿರಿಯರಾದವರು ಅಥವಾ ವಯಸ್ಕರು ತಮ್ಮ ಮಕ್ಕಳಿಗೆ ಮತ್ತು ಯುವಕರಿಗೆ ಆಗಾಗ ಹೇಳ್ತಾ ಬರಬೇಕು. ಅದರಿಂದ ಏನಾಗುತ್ತೆ, ಒಂದು ಉತ್ತಮ ಸಮಾಜ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಹಕರಿಸಿ, ಶೇರ್ ಮತ್ತು ಫಾರ್ವರ್ಡ್ ಮಾಡುವ ಮುಖಾಂತರ. ಧನ್ಯವಾದಗಳು.